ದಿಸ್ ಇಸ್ ಡೇ 10. ಇವತ್ತು ಕೂಡ ವಾಪಸ್ಸು ಅದೇ ಆನೆ ಸೆನ್ಸೆಕ್ಷನೇ ಇದೆ. ಬಟ್ ಇವತ್ತೇನಾದ್ರು ಇಂಟ್ರೆಸ್ಟಿಂಗ್ ಆಗುತ್ತಾ ಅನ್ನೋದು ಡೌಟೇ ಒಂದು ಸ್ವಲ್ಪ. ಅಷ್ಟೊಂದು ಇಂಟ್ರೆಸ್ಟಿಂಗಾಗಿ ಏನೂ ನಡೆಯೋಲ್ಲ ಅನಿಸುತ್ತೆ. ಎನಿವೆ ಏನಾದ್ರು ಇಂಟ್ರೆಸ್ಟಿಂಗಾಗಿ ನಡೆದ್ರೆ ನೆನ್ನೆ ಏನಾರು ಆದಂಗೆ ಫಾಲ್ಸ್ ಗಿಲ್ಸು ಸಿಕ್ತಂಗೆ ಆ ಥರ ಏನಾದ್ರು ಬೇರೆ ಏನಾರು ಇಂಟ್ರೆಸ್ಟಿಂಗಾಗಿ ನಡೆದ್ರೆ ಅದನ್ನು ವೀಡಿಯೋ ಮಾಡ್ತೀನಿ. ಇವಾಗ ಅದೇ ಆನೆ ಸೆನ್ಸೆಕ್ಷನ್ಗೆ ಅಂತ ಹೇಳಿದ್ನಲ್ಲ, ಅದು ಮುಗೀತು. ಅಲ್ಲಿಂದ ಬಂದು ನೋಡಿದ್ರೆ ಕ್ಯಾಂಪ್ ಫುಲ್ಲು ಫಾಗ್ ಕವರ್ ಆಗ್ಬಿಟ್ಟೈತೆ. ಫುಲ್ಲು ಕ್ಯಾಂಪ್ ಪೂರ್ತಿ ಫಾಗ್ ಕವರ್ ಆಗೈತೆ. ಇವಾಗ ನಾನು ನೆಟ್ವರ್ಕ್ ಹತ್ರ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೆ. ಅಮ್ಮಂಗೆ ಕಾಲ್ ಮಾಡಬೇಕು ಅಂದ್ಬಿಟ್ಟು ನಾನು ಆನೆ ಸೆನ್ಸೆಕ್ಷನಲ್ಲಿದ್ದಾಗ ಕಾಲ್ ಮಾಡಿದ್ರು ಅವರು. ಸೊ ನಾನು ಇವಾಗ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೆ. ನಂಗೆ ಇಲ್ಲಿ ಭಯ ಆಯ್ತೈತೆ. ಇಲ್ಲಿ ಸೋಲಾರ್ ವೈರ್ ಐತೆ, ಅದನ್ನೇನೋ ಟಚ್ ಮಾಡಿದ್ರೆ ಶಾಕ್ ಹೊಡಿಯುತ್ತೆ. ಬಟ್ ಇವಾಗ ಚಿಮ್ಟು ಅಂತ ಇದ್ರ ಹೆಸರು. ಇವಾಗೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಆಫ್ ಮಾಡಿರ್ತಾರೆ. ಬಟ್ ಆದರೂ ಏನೋ ಒಂಥರ ಭಯ. ಮೊನ್ನೆ ಶಾಕ್ ಹೊಡೆದ್ಬಿಡ್ತು ನನಗೆ. ಕಾಣಿಸ್ತಿದ್ಯಾ ವೈರು? ಈ ವೈರು ಇದರಲ್ಲಿ ಒಂದು 10 ವೋಲ್ಟ್ಸ್ ಗಂಟ ಎಲೆಕ್ಟ್ರಿಸಿಟಿ ಪಾಸ್ ಆಯ್ತಾ ಇರ್ತದೆ, ಅದು ಶಾಕ್ ಹೊಡಿಯುತ್ತೆ. ಸೊ ಇವತ್ತಿಗೆ ಡೇ 11 ಡೇ 11 10. ಅಯ್ಯೋ, ಬೆಳಗ್ಗೆ ಎಷ್ಟು ಹೇಳಿದೆ ಅಂತ ನನಗೆ ಮರ್ತೋಯ್ತಲ್ಲ. ತೊಂದರೆ ಇಲ್ಲ, ಒಟ್ಟಲ್ಲಿ ಅಷ್ಟು. ಅದು ಇಷ್ಟೇ. ಇವಾಗ ಒಂದು ಹಸು ಬೇರೆ ಸತ್ತೋಗ್ಬಿಟ್ಟಿದೆ ಅಂತಂದರು. ಅದನ್ನು ಊತಾಕೋಕ್ಕೆ ಯಾರೂ ಇಲ್ವಂತೆ. ಅಯ್ಯೋ, ನೋಡ್ತಾ ಇದೆ. ನಾನು ಟೆನ್ಷನ್ ಆಗೋದೆ, ಏನು ನೋಡ್ತಾ ಇದೆ ಹಿಂಗೆ ಅಂತ. ಅಲ್ಲಿ ನೋಡಿದ್ರೆ ಏನೂ ಇಲ್ಲ. ನಡಿ ಚಿಮ್ಟು. ಊತಾಕಬೇಕಾಗಿರೋ ಹಸುನ ಊತಾಕೋಕ್ಕೆ ಬೇರೆ ಯಾರೂ ಇಲ್ಲ. ಇವಾಗ ನಮ್ಮನ್ನೇ ಕರಿತಿದ್ದಾರೆ. ಸೊ ಇವಾಗ ಅದನ್ನು ಊತಾಕಕ್ಕೆ ಬೇರೆ ನಾವೇ ಹೋಗ್ಬೇಕಂತೆ. ಬಟ್ ಬರೀ ನಮ್ಮ ಕ್ಯಾಂಪ್ ಮಾತ್ರ ಅಲ್ಲ, ಇನ್ನೊಂದು ಕ್ಯಾಂಪ್ನು ನಾನು ಫಸ್ಟ್ ಮಾಡ್ತಾಯಿದ್ದಿದ್ದು ಕ್ಯಾಂಪು, ಮತ್ತು ಅದ್ರ ಜೊತೆಗೆ ಇನ್ನೊಂದು ಕ್ಯಾಂಪು, 2 ಕ್ಯಾಂಪ್ ಬರುತ್ತೆ. ಎನಿವೆ ನಾವು ಇವಾಗ ಅಲ್ಲಿಗೆ ಹೋಗ್ಬೇಕು. ಹೋದ್ಮೇಲೆ ಇನ್ ಕೇಸ್ ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇಷ್ಟೇ ಇವತ್ತದು ಬ್ಲಾಗು. ಡೇ 11 ಅನಿಸುತ್ತೆ. ಡೇ 11. ಎನಿವೆ ಆದರೆ ಮಾಡ್ತೀನಿ.